ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಇವತ್ತಿನ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಕುತ್ಕೊಂಡು ಸುಮ್ಮನೆ ನಾನು ಯೋಚನೆ ಕೂಡ ಮಾಡ್ತಾ ಇದ್ದೆ, ಈ ಕಟ್ ಆಫ್ ಅಂದ್ರೆ ಏನು, ಕಟ್ ಆಫ್ನ ಏಕೆ ಡಿಸೈಡ್ ಕೂಡ ಮಾಡ್ತಾರೆ, ಕಟ್ ಆಫ್ ಯಾಕೆ ಚೇಂಜಸ್ ಆಗುತ್ತೆ, ಇಷ್ಟೆಲ್ಲ ಡೌಟ್ ಕೂಡ ನಂಗೂ ಬಂತು. ವಿದ್ಯಾರ್ಥಿಗಳು ನಿಮಗೂ ಕೂಡ ಡೌಟ್ ಬಂದಿರುತ್ತೆ. ಇವತ್ತಿನ ನೋಡಿದ್ರೆ ನೀಟ್ ಕಟ್ ಆಫ್ ಅಂದ್ರೆ ಏನು, ಅದನ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಕಟ್ ಆಫ್ ಎಷ್ಟಿರಬೇಕು, ಯಾರಿಗೆ ಕೆಲವರಿಗೆ ಕಡಿಮೆ ಮಾರ್ಕ್ಸ್ ಬಂದ್ರೆ ಕೂಡ ಯಾಕೆ ಸಿಗುತ್ತೆ, ಕೆಲವರಿಗೆ ಜಾಸ್ತಿ ಮಾರ್ಕ್ಸ್ ಯಾಕೆ ಸಿಗುತ್ತೆ, ಇನ್ನೆಲ್ಲ ಡೌಟ್ಗಳಿಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನೀಟ್ ಕಟ್ ಆಫ್ ಅಂದ್ಬಿಟ್ಟು, ಕಟ್ ಆಫ್ ಅಂದ್ರೆ ಏನು ಅಂತ ಗೊತ್ತಿರೋ ಹಾಗೆ, ವಿದ್ಯಾರ್ಥಿಗಳು ನೀಟ್ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ವೈದ್ಯಕೀಯ ಅಂಡ್ ದಂತ ವೈದ್ಯಕೀಯಗೆ ನೀವು ಹೋಗ್ಬೇಕು ಅನ್ಕೊಂಡಿರ್ತೀರ. ಅಲ್ಲಿ ನೀವು ಕನಿಷ್ಠ ಅಂಕಗಳನ್ನು ನೀವು ಎಷ್ಟು ತೆಗಿಬೇಕು ಅದನ್ನ ಕಟ್ ಆಫ್ ಅಂತಾರೆ. ಕಟ್ ಆಫ್ ಇಷ್ಟಕ್ಕೆ ಕಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಕನಿಷ್ಠ ಇಷ್ಟು ತೆಗೆದ್ರೆ ಮಾತ್ರ ನಿಮಗೆ ಅಡ್ಮಿಷನ್ ಆಗೋದಕ್ಕೆ ಚಾನ್ಸಸ್ ಕೂಡ ಇರುತ್ತೆ, ನಿಮಗೆ ಸೀಟ್ನ ತೆಗೆದುಕೊಳ್ಳೋದಕ್ಕೆ ನಿಮಗೆ ಚಾನ್ಸಸ್ ಇರುತ್ತೆ. ಅದನ್ನ ಕಟ್ ಆಫ್ ಅಂತ ಕರೀತಾರೆ. ಇಲ್ಲಿ ನೀಟ್ ಕಟ್ ಆಫ್ ಯಾವ ಫ್ಯಾಕ್ಟರ್ ಮೇಲೆ ಡಿಸೈಡ್ ಆಗುತ್ತೆ, ಮೇನ್ ಥಿಂಗ್ ಆಗುತ್ತೆ, ಗೊತ್ತಿದೆ, ಯೂಶಲಿ ಗೊತ್ತಿದೆ. ಮೇನ್ ಥಿಂಗ್ ನಿಮ್ಮ ನೀಟ್ ಅಂಕಗಳು, ನೀಟ್ ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ, ಎಷ್ಟು ಒಳ್ಳೆ ಸ್ಕೋರ್ ಮಾಡ್ತೀರಾ, ಅಷ್ಟು ನಿಮಗೆ ನಿಮ್ಮ ರ್ಯಾಂಕಿಂಗ್ ಮೇಲೆ ನಿಮಗೆ ಪ್ರಿಯಾರಿಟಿ ವೈಸ್ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಿಮ್ಮದು ಅಂಕ ಕೂಡ ಮುಖ್ಯ 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 ಗೊತ್ತಿರುತ್ತೆ, ಅದು ಕೂಡ ಮುಖ್ಯ. ಇನ್ನು ಎರಡನೇ ಮೇನ್ ಫ್ಯಾಕ್ಟರ್ ಬಂದ್ಬಿಟ್ಟು ಕ್ಯಾಟಗರಿ. ಆಯ್ತಾ, ನೀವು ನಂಬ್ತಿರೋ ಬಿಡ್ತಿರೋ, ಇನ್ ಕೇಸ್ ನೀವೇನಾದ್ರು ಜನರಲ್ ಕ್ಯಾಟಗರಿ ಬಂದ್ರೆ ನಿಮಗೆ 90 ನಿಮ್ದು ಫಾರ್ ಎಕ್ಸಾಂಪಲ್ 100ಗೆ ಕಂಪೇರ್ ಮಾಡಿದ್ರೆ 95 ತೆಗಿಬೇಕಾಗುತ್ತೆ. ಬಟ್ SC ST ಅವರು ಅರೌಂಡ್ 60 to 65 ಸಿಗುತ್ತೆ. ಲೈಕ್ ಇದ್ರಲ್ಲಿ ಕೂಡ ನೀಟಲ್ಲಿ ಕೂಡ 400 to 500 ಏನೋ ತೋರಿಸ್ತಾ ಇದ್ರು ಕಟ್ ಆಫ್. ಆ ರೀತಿ ಇಲ್ಲಿ ನಿಮ್ದು ಕ್ಯಾಟಗರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಕಟ್ ಆಫ್ ಅಂದ್ಬಿಟ್ಟು ನಿಮ್ಮ ಕ್ಯಾಟಗರಿ ಮೇಲೆ ಕೂಡ ಡಿಸೈಡ್ ಆಗ್ತಾರೆ. ಲೈಕ್ ಜನರಲ್, OBC, SC ST, EWS ಪ್ರಕಾರ ನಿಮ್ಮ ಕಟ್ ಆಫ್ ಬದಲಾಗುತ್ತೆ. ಇಫ್ ಯುವರ್ SC ST ಇದ್ರೆ ನಿಮ್ಗೆ ಫುಲ್ ಲಕ್ ಇರುತ್ತೆ, ಯಾಕಂದ್ರೆ ನಿಮ್ಮ ಕಟ್ ಆಫ್ ತುಂಬಾ ಕಡಿಮೆ ಇರುತ್ತೆ. ಈ ಫ್ಯಾಕ್ಟರ್ ಕೂಡ ನಮ್ದು ಮ್ಯಾಟರ್ ಆಗುತ್ತೆ ನಿಮ್ಮ ಕಟ್ ಆಫ್ ಡಿಸೈಡ್ ಮಾಡೋದಕ್ಕೆ. ನಿಮ್ಮ ಕ್ಯಾಟಗರಿ, ಲೈಕ್ ಇನ್ನೊಂದು ಸ್ಟೇಟ್ ಕೂಡ ಮ್ಯಾಟರ್ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಕರ್ನಾಟಕದ ಸ್ಥಳೀಯ ವಿದ್ಯಾರ್ಥಿಗಳಾದ್ರೆ ನೀವು ನಿಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿದ್ರೆ ನೀವು KA ಮುಖಾಂತರ ನೀವು ನೀಟ್ಗೆ ಪಾರ್ಟಿಸಿಪೇಟ್ ಕೂಡ ಮಾಡ್ತಾ ಇದ್ರೆ ನಿಮಗೆ ಸಹಾಯ ಆಗುತ್ತೆ. ರಾಜ್ಯ ಅಂದ್ರೆ ಸ್ಟೇಟ್ ವೈಸ್ ಇರೋ ಕಾರಣ ಇಲ್ಲಿ ನಿಮಗೆ ನೀವು ಸ್ಟೇಟ್ ವಿದ್ಯಾರ್ಥಿಗಳ ಅಂಡರ್ ನೀವು ಪಾರ್ಟಿಸಿಪೇಟ್ ಕೂಡ ಮಾಡ್ತಾ ಇರ್ತೀರಾ, ಆಗ ನಿಮಗೆ ಸಹಾಯ ಆಗುತ್ತೆ ಅಂತ ಇಷ್ಟಪಡ್ತೀನಿ. ಬಟ್ ಆಲ್ ಇಂಡಿಯಾ ಕೋಟಾಗೆ ಹೋದ್ರೆ ಅಲ್ಲಿ 15% ಸೀಟ್ ಇರುತ್ತೆ. ಬಟ್ ಇಲ್ಲಿ ಉನ್ನತ ಮಟ್ಟದಲ್ಲಿ ಇರುತ್ತೆ, ಬಿಕಾಸ್ ಆಲ್ ಓವರ್ ಇಂಡಿಯಾ ಅಂಡ್ ಅದರ್ ಕಂಟ್ರೀಸ್ ಸ್ಟೂಡೆಂಟ್ಸ್ಗಳು ಕೂಡ ಪಾರ್ಟಿಸಿಪೇಟ್ ಕೂಡ ಮಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಇದು ಮ್ಯಾಟರ್ ಆಗುತ್ತೆ. ಇನ್ನು ಮೇನ್ ಥಿಂಗ್, ಇನ್ನೊಂದು ಮೇನ್ ಫ್ಯಾಕ್ಟರ್ ಅಂದ್ರೆ ಸೀಟ್ಗಳಾಯ್ತಾ. ನೀವು ಯೋಚನೆ ಮಾಡಿ, ಯಾಕೆ ನೀಟ್ ಕಟ್ ಆಫ್ ಇಷ್ಟು ರೇಂಜಿಗೆ ಆಗುತ್ತೆ ಅಂದ್ರೆ ಇಲ್ಲಿ ಇರೋದು ಸೀಟು ಇಷ್ಟು, ಬರೆಯೋ ವಿದ್ಯಾರ್ಥಿಗಳು ಎಷ್ಟು, ಆ ರೀತಿ ಅದಕ್ಕೋಸ್ಕರ ಮ್ಯಾಟರ್ ಆಗುತ್ತೆ. ಇನ್ ಕೇಸ್ ಲೈಕ್ ಇಂಜಿನಿಯರಿಂಗ್ ನೋಡಿ, ಕೆಲವೊಂದು ಕಾಲೇಜುಗಳಲ್ಲಿ ಇಂಜಿನಿಯರಿಂಗು ಸೀಟ್ ಕೂಡ ಮಿಕ್ಕುತ್ತೆ. ನೀವು ಬಿಲೀವ್ ಆರ್ ನಾಟ್, ವರ್ಷ ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಕೂಡ ಮಿಕ್ತಾ ಇದಾವೆ. ಲೈಕ್ ಟಾಪ್ ಕಾಲೇಜಸ್ ಕೂಡ ಫಿಲ್ ಆಗ್ತವೆ, ಲೈಕ್ ಟಾಪ್ ಬ್ರಾಂಚಸ್ CSC ಅದು ಕೂಡ ಫಿಲ್ ಆಗ್ತವೆ. ಕೆಲವೊಂದು ಕಾಲೇಜುಗಳ ನೀವು ಗೊತ್ತಿರೋದಿಲ್ಲ, ಎಷ್ಟೋ ಸರ್ಕಾರಿ ಕಾಲೇಜುಗಳು, ಎಷ್ಟೋ ಪ್ರೈವೇಟ್ ಕಾಲೇಜುಗಳು ಕೂಡ ಸೀಟ್ಗಳು ಮಿಕ್ತವೆ ಇಂಜಿನಿಯರಿಂಗ್. ಯಾಕಂದ್ರೆ ಅಷ್ಟು ಕಾಲೇಜುಗಳು, ಅಷ್ಟು ಸೀಟ್ಗಳು ಕೂಡ ಆಗಿದ್ದಾವೆ. ಬಟ್ ಮೆಡಿಕಲ್ ಆ ರೀತಿ ಅಲ್ಲ, ಲಿಮಿಟೆಡ್ ಸೀಟ್ಗಳು ಆಗಿರೋ ಕಾರಣ ಇಲ್ಲಿ ಪ್ರತಿ ವರ್ಷ ಎಷ್ಟು ಸೀಟ್ಗಳು ಕೂಡ ಇದ್ದಾವೆ, ವಿದ್ಯಾರ್ಥಿಗಳು ಎಷ್ಟು ಜನ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ, ಅದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ ಕಟ್ ಆಫ್ಗೆ. ಯಾಕೆ ನೋಡ್ಕೊಳ್ಳಿ, ಅದಕ್ಕೋಸ್ಕರ ನೀಟ್ಗೆ ಡಿಮ್ಯಾಂಡ್ ಇರೋದು. ಲೈಕ್ ಇಂಜಿನಿಯರಿಂಗ್ ತರ ನೀಟ್ ಕೂಡ ಇರೋ ಬರೋ ಕಡೆ ಕಾಲೇಜುಗಳು ಇರೋ ಬರೋ ಎಲ್ಲ ಹೊಡ್ಕೊಂಡ್ರೆ ನೀಟ್ ಕೂಡ ಪರಿಸ್ಥಿತಿ ಅದೇ ಕೂಡ ಆಗ್ಬೋದು. ಲೈಕ್ ಎಷ್ಟೇ ಸೀಟ್ ಕೂಡ ಇದ್ರು, ಎಷ್ಟೇ ಸೀಟ್ ಹೋದ್ರು ಕೂಡ ಆ ಪರ್ಟಿಕ್ಯುಲರ್ ಪ್ರೊಫೆಷನ್ಸ್ಗೆ ಡಿಮ್ಯಾಂಡ್ ಕಡಿಮೆ ಆದ್ರೆ, ಜಾಸ್ತಿ ಜನ ಹೋದ್ರೆ ಅದಕ್ಕೆ ಡಿಮ್ಯಾಂಡ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಲೈಕ್ ಈಗ ನೋಡಿದ್ರೆ ಇಂಜಿನಿಯರಿಂಗ್ ನೋಡಿ, ಲಕ್ಷಾಂತರ ಜನ ಇಂಜಿನಿಯರಿಂಗ್ ಕೂಡ ಮಾಡ್ತಾರೆ, ಸ್ವಲ್ಪ ಈಗ ಜಾಸ್ತಿ ಜನ, ಸ್ವಲ್ಪ ಜನಕ್ಕೆ ಜಾಬ್ಸ್ ಕೂಡ ಸಿಗೋದಿಲ್ಲ, ಆ ರೀತಿ ಪರಿಸ್ಥಿತಿ ಕೂಡ ಆಗುತ್ತೆ. ಗ್ಯಾಪ್ ನೋಡ್ಕೊಳ್ಳಿ. ಇಷ್ಟೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಲೈಕ್ ನಿಮ್ದು ಸೀಟ್ಗಳ ಸಂಖ್ಯೆ ಎಷ್ಟಿದೆ, ನೀವು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದೀರಾ, ಅದು ಮ್ಯಾಟರ್ ಆಗುತ್ತೆ. ನನ್ನ ಮೇನ್ ಥಿಂಗ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಟ್ರೆಂಡ್ಗಳು ಕೂಡ ಊಹಿಸ್ಬೋದು, ಜಸ್ಟ್ ನಾವು ಡಿಫೈನ್ ಕೂಡ ಮಾಡ್ಬೋದು. ಬಟ್ ಈ ವರ್ಷ, ಕಳೆದ ವರ್ಷ, ಈ ವರ್ಷಕ್ಕೂ ಚೇಂಜಸ್ ಕೂಡ ಆಗುತ್ತೆ. ಬಟ್ ನಾವು ಜಸ್ಟ್ ಒಂದು ಅನಾಲಿಸಿಸ್ ಕೂಡ ಮಾಡಬಹುದು. ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ, ನನ್ನ ರ್ಯಾಂಕಿಂಗ್ ಎಷ್ಟು ಇದ್ರೆ ನನಗೆ ಸೀಟ್ ಸಿಗ್ಬೋದು ಅಂತೇಳಿ ನಿಮಗೆ ಇನ್ಫಾರ್ಮೇಟಿವ್ ಕೂಡ ಖಂಡಿತ ಆಗೇ ಆಗುತ್ತೆ. ಅದು ಮಾತ್ರ ಗ್ಯಾಪ್ ನೋಡ್ಕೊಳ್ಳಿ. ಇನ್ನು ಕಟ್ ಆಫ್ ಅಂದ್ಬಿಟ್ಟು ಒಂದು ಎಕ್ಸ್ಪೆಕ್ಟೆಡ್ ಆಯ್ತಾ, ಇದು ಪಕ್ಕಾ ಡಾಟಾ ನಂತರ ಇಲ್ಲ, ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತಾ ಇದ್ದೀನಿ. ಕಳೆದ ಬಾರಿ ನೀಟ್ 2023 ಅಂತ ಇದೆ, 2023 ಅಥವಾ 2024 ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ಮೆಡಿಕಲ್ ಕಾಲೇಜ್ ಅರೌಂಡ್ 500ರಿಂದ 600 ರ್ಯಾಂಕ್ ಇರಬೇಕಿತ್ತಂತೆ. ಮೈಸೂರು ಮೆಡಿಕಲ್ ಕಾಲೇಜ್ ಅರೌಂಡ್ 800ರಿಂದ 1000 ಇರಬೇಕಾಗುತ್ತೆ. KMS ಹುಬ್ಳಿ 1500ರಿಂದ 1500 ರ್ಯಾಂಕ್ ಇರಬೇಕಾಗಿತ್ತಂತೆ. ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಂದ್ಬಿಟ್ಟು 1600ರಿಂದ 2000 ರ್ಯಾಂಕಿಂಗ್ ಇರಬೇಕಾಗುತ್ತಂತೆ. ಇದು ಬಂದ್ಬಿಟ್ಟು ಊಹಾತ್ಮಕ ಆಗಿರುತ್ತೆ, ವರ್ಷಕ್ಕೆ ಚೇಂಜಸ್ ಕೂಡ ಆಗುತ್ತೆ. ಇದು ಒಂದು ಅವರೇಜ್ ಹೇಳ್ತಾ ಇದ್ದೀನಿ ನಿಮಗೆ ಇನ್ಫಾರ್ಮೇಶನ್ಗೆ. ಈ ರೀತಿ ನಮಗೆ ಕಟ್ ಆಫ್ ಕೂಡ ಚೇಂಜಸ್ ಆಗುತ್ತೆ. ಲೈಕ್ ಡಿಮ್ಯಾಂಡ್ ಇರೋ ಕಾಲೇಜಸ್ ಮೇಲೆ ನಿಮ್ದು ಡಿಸೈಡ್ ಕೂಡ ಆಗುತ್ತೆ. ಇಲ್ಲ ಮೇನ್ ಬಂದ್ಬಿಟ್ಟು ಕಟ್ ಆಫ್ ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಈ ವಿಡಿಯೋದ ಸಾರಾಂಶ, ಮಿನಿಮಮ್ ಅಂಕಗಳು ಇಷ್ಟಕ್ಕೆ ಎಂಡ್ ಆಗುತ್ತೆ. ಇದರ ಮೇಲೆ ಇದ್ರೆ ವಿದ್ಯಾರ್ಥಿಗಳಿಗೆ ನಿಮಗೆ ಸೀಟ್ ಸಿಗುತ್ತೆ ಅಂತ ಅರ್ಥ. ಇಲ್ಲಿ ನೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದ ನಂತರ ನಿಮಗೆ MCC ಅಂಡ್ KA ಮುಖಾಂತರ ನಿಮಗೆ ಪ್ರತ್ಯೇಕವಾಗಿ ಕೌನ್ಸಿಲಿಂಗ್ ಕೂಡ ಇರುತ್ತೆ. ಆಲ್ ಇಂಡಿಯಾ ಕೋಟ, ಸ್ಟೇಟ್ ಕೋಟ ಪ್ರತ್ಯೇಕ ಕಟ್ ಆಫ್ ಕೂಡ ಇರುತ್ತೆ. ನಿಮಗೆ ಕೌನ್ಸಿಲಿಂಗ್ ಪ್ರತ್ಯೇಕ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಮಾಹಿತಿ.
ನೀವು KEA ವೆಬ್ಸೈಟಲ್ಲಿ ನೀವು ನೋಡ್ಬೋದು ಪ್ರತಿ ವರ್ಷದ ಕಟ್ ಆಫ್ ಕೂಡ ಇರುತ್ತೆ. ನಿಮ್ಗೇನಾದ್ರೂ ಕಳೆದ ವರ್ಷದ್ದು ಕಟ್ ಆಫ್ ಬೇಕಂದ್ರೆ ವಿತ್ ಲೈವ್‌ನ ಡೌನ್ಲೋಡ್ ಮಾಡ್ಕೊಂಡ್ ಬಂದ್ಬಿಟ್ಟು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಈ ರೀತಿ ಇದೆ ನೋಡ್ರಪ್ಪ ಅಂತ. ಅದು ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋದಲ್ಲಿ ನಿಮಗೆ ಕಟ್ ಆಫ್ ಅಂದ್ರೆ ಏನು? ಅದು ಹೇಗೆ ಡಿಸೈಡ್ ಆಗುತ್ತೆ? ಯಾವೆಲ್ಲ ಫ್ಯಾಕ್ಟರ್ಸ್ ಕೂಡ ಮ್ಯಾಟರ್ ಆಗುತ್ತೆ ಅನ್ನೋದು ನಿಮಗೆ ಬಹುಶಃ ಗೊತ್ತಾಗಿದೆ ಅನ್ಕೋತೀನಿ. ಡೌಟ್ ಇದ್ರೆ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.